ಕ್ಲಿಪ್ಪು ಹಲ್ ಮೇಲೆ ಕೂರ್ಸೋದಲ್ಲ. ಹಲ್ನ ಎಷ್ಟು ಮೂವ್ ಮಾಡೋದು, ಹೆಂಗ್ ಮೂವ್ ಮಾಡೋದು. ಹೀರೋಯಿನ್ಸ್ಗಳು ಅವರ ಹಲ್ಲನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಸೊ ಸ್ಮೈಲ್ ಬರೀ ಒಂದು ಪಾರ್ಟ್ ಅದರದ್ದು. ನಾವೇನೋ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಎಡವಟ್ಟ ಆಗುತ್ತೆ. ಅಂದ್ರೆ ಡೆಂಟಿಸ್ಟ್ ವಿಸಿಟ್ಸ್ ಮಾಡಿ, ಡೆಂಟಿಸ್ಟ್ ಹತ್ರ ಯಾಕೆ ಹೋಗ್ಬೇಕು ನಾನು ಹೋಗ್ಲೇಬೇಕು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ರ ಡಾಕ್ಟರ್ ಬಾಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ನಗು ನಮ್ಮ ಹೆಮ್ಮೆ. ಒಂದು ಸುಂದರವಾದ ನಗು ಇದ್ರೆ ನಮ್ಮ ಆತ್ಮವಿಶ್ವಾಸವನ್ನ 100ರಷ್ಟು ಹೆಚ್ಚಿಸುತ್ತೆ. ಅದೇ ನಮ್ಮ ಹಲ್ಲುಗಳು ವಕ್ರವಾಗಿದ್ರೆ ಅಥವಾ ಹಲ್ಲು ಚೆನ್ನಾಗಿಲ್ದೇ ಇದ್ರೆ ನಿಮ್ಮ ಆತ್ಮವಿಶ್ವಾಸವನ್ನ ಸಾಕಷ್ಟು ಕುಗ್ಗಿಸ್ತಾ ಹೋಗುತ್ತೆ. ಒಂದು ನಗೋದಿಕ್ಕೆ ನೀವು ಸಂಕೋಚ ಪಡ್ಕೊಳ್ತೀರಾ. ಆದ್ರೆ ಇದಕ್ಕೆ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬ್ರೇಸಸ್ ಆಗಿರ್ಬೋದು, ಅಲೈನರ್ಗಳ ಟ್ರೆಂಡ್ ಹೆಚ್ಚಾಗ್ತಾ ಇದೆ. ಆದ್ರೆ ಅದರಲ್ಲೂ ಕೂಡ ನಮಗೆ ಗೊತ್ತಿಲ್ಲದೆ ಇರುವಂತಹ ಸಾಕಷ್ಟು ನಿಜ ಸಂಗತಿಗಳಿದಾವೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನ ಮಾಡಬಹುದು, ಯಾವುದನ್ನ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಜ್ವಲ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನಲ್. ಸರ್ ಇಷ್ಟೊತ್ತು ನಾನು ಒಂದು ನಗು ಆಗಿರ್ಬೋದು, ಹಲ್ಲಾಗಿರ್ಬೋದು ಈ ರೀತಿ ಹೇಳಿದೆ. ಅದ್ರ ಹಿಂದೆ ಸಾಕಷ್ಟು ಸ್ಟ್ರಗಲ್ ನಿಮ್ದಿರುತ್ತೆ. ಈಗ ಒಂದು ಪೇಷಂಟನ್ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಸಾಕಷ್ಟು ಸ್ಟ್ರಗಲ್ ಇರುತ್ತೆ. ಒಂದು ಸ್ವಲ್ಪನೂ ಮಿಸ್ಟೇಕ್ ಆಗದಿರೋ ಹಾಗೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಮಿಸ್ಟೇಕ್ ಆದ್ರೂ ಎಡವಟ್ಟು ಆಗ್ಬಿಡುತ್ತೆ. ಸೊ ಹಲ್ಲಿನ ವಿಚಾರ ಅಲ್ವಾ. ಸೊ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯನ ಮಾಡ್ಕೊಡ್ಬಹುದಾ ನಮ್ಮ ಡಾಕ್ಟರ್ ಬಾಸ್ ವೀಕ್ಷಕರಿಗೆ? ನಮಸ್ಕಾರ, ನಾನು ಡಾಕ್ಟರ್ ಪ್ರಜ್ವಲ್ ಎಸ್, BDS MDS ಆರ್ಥೋಡಾಂಟಿಕ್ಸ್ ಇನ್ ಡೆಂಟೋಫೇಶಿಯಲ್ ಆರ್ಥೋಪೆಡಿಕ್ಸ್. ನಾರ್ಮಲ್ ದಂತ ವೈದ್ಯರಿಗೂ ಮತ್ತೆ ಆರ್ಥೋಡಾಂಟಿಸ್ಟಿಗೂ ಏನು ವ್ಯತ್ಯಾಸ ಅಂತ? ಸೊ ನಾರ್ಮಲ್ ದಂತ ವೈದ್ಯರು ಬೇಸಿಕ್ ಪ್ರೊಸೀಜರ್ಸ್ ಅಂದ್ರೆ ಹಲ್ ಕ್ಲೀನಿಂಗ್ ಆಗ್ಬೋದು, ಅಥವಾ ಕ್ಯಾವಿಟಿ ಫಿಲ್ಲಿಂಗ್ಸು, ರೂಟ್ ಕೆನಾಲ್ಸು, ಹಲ್ ತೆಗಿಯೋದು, ಎಕ್ಸ್ಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದ್ ನೋಡ್ಕೋತಾರೆ. ಬಟ್ ಆರ್ಥೋಡಾಂಟಿಸ್ಟ್ ನಾವು ಸ್ಪೆಷಲಿಸ್ಟ್ಸ್ ಇನ್ ಅಲೈನ್ಮೆಂಟ್. ಸೊ ಹಲ್ ಸೊಟ್ಟ ಇದ್ರೆ ಅಥವಾ ಹಲ್ ಹಿಂದೆ ಮುಂದೆ ಇದ್ರೆ, ದವಡೆ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ, ಸೊ ಅದ್ರಲ್ಲಿ ನಾವು ಸ್ಪೆಷಲೈಸೇಷನ್ ಇರುತ್ತೆ ನಮ್ದು. ಸೊ ನಾವು 7 years ಪೇಷಂಟ್ಸ್ ಇಂದ ನಾವು ಅರೌಂಡ್ 70-75 years ಪೇಷಂಟ್ಸ್ ವರ್ಗು ಟ್ರೀಟ್ ಮಾಡ್ತೀವಿ. ಪೇಷಂಟ್ಸ್ ಅಂದ್ರೆ ಬೇಸಿಕ್ ನಮ್ ಹಲ್ ಮಧ್ಯ ಗ್ಯಾಪ್ ಇರ್ಬೋದು, ಅಥವಾ ಸರ್ಜಿಕಲ್ ಕೇಸಸ್ ಅಂದ್ರೆ ದವಡೆ ಮುಂದೆ ಇದ್ರೆ, ದವಡೆ ಹಿಂದೆ ಇದ್ರೆ, ಸೊ ಅದನ್ನ ನಾವು ಟ್ರೀಟ್ ಮಾಡ್ತೀವಿ. ನಾರ್ಮಲ್ ದಂತ ವೈದ್ಯರು ಏನ್ ಮಾಡಬಹುದು? ಅವರು ನಾರ್ಮಲ್ ಫಿಲ್ಲಿಂಗ್ಸ್, ಕ್ಲೀನಿಂಗು, ರೂಟ್ ಕೆನಾಲು, ಸೊ ಅದನ್ನ ನೋಡ್ಕೋತಾರೆ. ಅದನ್ನು ಇಂಪಾರ್ಟೆಂಟ್. ನಮ್ದು ಸ್ಪೆಷಾಲಿಟಿ ಡಿಫ್ರೆಂಟ್. ನಾವು ಹಲ್ ಪೊಸಿಷನ್ ನ ನೋಡ್ತೀವಿ, ದವಡೆ ಪೊಸಿಷನ್ ನೋಡ್ತೀವಿ, ಮತ್ತೆ ಅದರದ್ದು ಎಫೆಕ್ಟ್, ಬೈಟಿಂಗ್ ಪೊಸಿಷನ್, ಅಲ್ಲಿ ಕಚ್ಚಬೇಕಾದ ಎಫೆಕ್ಟಿವ್ನೆಸ್, ಎಫಿಷಿಯನ್ಸಿ, ಮತ್ತೆ ಜಾಯಿಂಟ್ ಪ್ರಾಬ್ಲಮ್ಸ್, ಅದನ್ನ ನಾವು ನೋಡೋದು. ಬ್ರೇಸ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅಂದ್ರೆ ಅದನ್ನ ನಿಮ್ಮ ಹತ್ರನೇ ಯಾಕೆ ತಗೋಬೇಕು, ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ನಿಮ್ಮ ಹತ್ರನೇ ತಗೊಬೇಕು ಅನ್ನೋದಕ್ಕೆ? ಕರೆಕ್ಟ್. ಸೊ ಬ್ರೇಸಸ್ ಅಂದ್ರೆ ಬರೀ ಕ್ಲಿಪ್ಪು ಹಲ್ ಮೇಲೆ ಕೂರ್ಸೋದಲ್ಲ. ಅದನ್ನ ಫಸ್ಟ್ ಡಯಾಗ್ನೋಸ್ ಮಾಡೋದು ಪ್ರಾಬ್ಲಮ್ ನ, ಆಮೇಲೆ ಡಯಾಗ್ನೋಸ್ ಮಾಡಿ ಅದನ್ನ ಟ್ರೀಟ್ಮೆಂಟ್ ಪ್ಲಾನಿಂಗ್ ನ ಇಂಪ್ಲಿಮೆಂಟ್ ಮಾಡೋದು. ಸೊ ಎಷ್ಟು ಹಲ್ ಮೂವ್ ಮಾಡಬೇಕು, ಎಷ್ಟು ಹಲ್ ಕೀಳ್ಬೇಕು, ಸೊ ಅದನ್ನೆಲ್ಲ ನಾವು ಸ್ವಲ್ಪ ಒಂಚೂರು ನೋಡ್ಬೇಕಾಗುತ್ತೆ. ನಾರ್ಮಲಿ ನಮ್ ಕರಿಕ್ಯುಲಮ್ ಅಲ್ಲಿ ಅದನ್ನ ಆಡ್ ಮಾಡಿರಲ್ಲ ಅವರು. ಸೊ ಇದಕ್ಕೆ ನಾವು ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಸೊ ಸ್ಪೆಷಲೈಸೇಷನ್ ಇಲ್ಲಿ ನಾವು ಹಲ್ನ ಎಷ್ಟು ಮೂವ್ ಮಾಡೋದು, ಹೆಂಗ್ ಮೂವ್ ಮಾಡೋದು, ಯಾವ ಕೇಸಲ್ಲಿ ಎಷ್ಟು ಫೋರ್ಸ್ ಕೊಡ್ಬೇಕು, ಅದನ್ನ ನಾವು ತಿಳ್ಕೊತೀವಿ. ಓಕೆ, ಬ್ರೇಸಸ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಉಪಯೋಗಗಳು ಏನು? ಸೊ ಮೇಜರ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಬೇಸಿಕ್ ನಿಮ್ ಹಲ್ ಮಧ್ಯ ಗ್ಯಾಪ್ ಇದ್ರೆ ಸೊ ಸ್ಮೈಲ್ ಚೆನ್ನಾಗಿ ಬರುತ್ತೆ. ಆಮೇಲೆ ಹಲ್ ಮಧ್ಯ ಹಲ್ ಸೊಟ್ಟ ಇದ್ರೆ ಕ್ಲೀನ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಅದನ್ನ ಸ್ಟ್ರೇಟ್ ಮಾಡಿದ್ರೆ ಕ್ಲೀನಿಂಗ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಬೈಟಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಜಾ ಪ್ರಾಬ್ಲಮ್ಸ್ ಇರುತ್ತೆ, ಅಂದ್ರೆ ದವಡೆ ಮುಂದೆ ಇದ್ರೆ ಅಥವಾ ಹಿಂದೆ ಇದ್ರೆ ಸೊ ಚೆನ್ನಾಗಿ ಕಾಣಲ್ಲ, ಕಚ್ಚಕ್ ಕಷ್ಟ ಆಗುತ್ತೆ. ಜಾಯಿಂಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಅಂತ ಹೇಳ್ತೀವಿ ನಾವು. ಸೊ ಜಾಯಿಂಟ್ ಪ್ರಾಬ್ಲಮ್ಸ್, ಬೈಟಿಂಗ್ ಸರಿಯಾಗಿಲ್ಲ ಅಂದ್ರೆ ನಮ್ ಜಾಯಿಂಟ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಅದೆಲ್ಲ ಬ್ರೇಸಸ್ ಟ್ರೀಟ್ಮೆಂಟ್ ಇಂದ ಅದನ್ನ ನಾವು ಅವಾಯ್ಡ್ ಅಥವಾ ಟ್ರೀಟ್ ಮಾಡಬಹುದು. ಓಕೆ, ಈಗ ಬ್ರೇಸಸ್ ಹಾಕೋದ್ರಿಂದ ಬರೀ ಸ್ಮೈಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಥವಾ ಅದರಿಂದ ಬೇರೆ ಪ್ರಯೋಜನಗಳು ಏನಾದ್ರು ಇದೆಯಾ? ಸೊ ಸ್ಮೈಲ್ ಬರೀ ಒಂದ್ ಪಾರ್ಟ್ ಅದರದ್ದು. ನಾನು ಹೇಳಿದ್ನಲ್ಲ, ಸೊ ಕ್ಲೀನಿಂಗ್ ಇರ್ಬೋದು, ಹಲ್ ಕ್ಲೀನಿಂಗು. ಸೊ ಹಲ್ ಹಿಂದೆ ಮುಂದೆ ಏನಾದ್ರು ಇದ್ರೆ ಅದ್ರ ಮಧ್ಯ ಸಿಕ್ಕಾಕೊಳ್ಳುತ್ತೆ ಊಟ. ಸೊ ಅದನ್ನ ಕ್ಲೀನ್ ಮಾಡ್ಬೇಕು. ಸೊ ಅದಕ್ಕೆ ನಾವು ಅಲೈನ್ ಮಾಡ್ತೀವಿ. ಆಮೇಲೆ ಬೈಟಿಂಗ್ ಎಫಿಷಿಯನ್ಸಿ, ಹಲ್ ಹಿಂದೆ ದವಡೆ ಹಲ್ ಎಫಿಷಿಯಂಟ್ಲಿ ಅಂದ್ರೆ ಬೈಟ್ ಆಗ್ತಿಲ್ಲ ಅಂದ್ರೆ ಅದು ಸೊ ಒಂಚೂರು ಜಾ ಪ್ರಾಬ್ಲಮ್ಸ್ ಬರ್ಬೋದು ನಮ್ಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಮತ್ತೆ ದವಡೆ ಮುಂದೆ ಇದ್ರೆ ಅದನ್ನ ಸರ್ಜಿಕಲಿ ಟ್ರೀಟ್ ಮಾಡ್ಬೇಕಾಗ್ಬೋದು. ಸೊ ನಾವು ಅರ್ಲಿ ಏಜ್ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀವಿ ಪೇಷಂಟ್ಸ್ ನ. ಸೊ ಅರ್ಲಿ ಏಜ್ ಅಲ್ಲಿ ಗ್ರೋತ್ ನ ಯೂಸ್ ಮಾಡಿ ನಾವು ಅದನ್ನ ಟ್ರೀಟ್ ಮಾಡಬಹುದು. ಸೊ ಸರ್ಜಿಕಲ್ ಅಪ್ರೋಚ್ ನ ಅವಾಯ್ಡ್ ಮಾಡಬಹುದು. ನನ್ಗೆ ಇವಾಗ ಮೆಟಲ್ ಬ್ರೇಸಸ್ ಕಾಣಿಸಬಾರ್ದು ಅಂದ್ರೆ ಅದಕ್ಕೆ ಯಾವ್ದಾದ್ರು ಬೇರೆ ಆಯ್ಕೆಗಳಿದೆಯಾ ಅಂತ?
ಕರೆಕ್ಟ್. ಸೊ ಆಫ್ ಲೈಟ್ ಅಂದ್ರೆ ರೀಸೆಂಟ್ಲಿ ಎಲ್ರಿಗೂ ಅದೇ ಒಂದು ಕ್ವೆಶ್ಚನ್ ಇರುತ್ತೆ, ಹೌದು. ಮೆಟಲ್ ಬ್ರೇಸಸ್ ಕಾಣುತ್ತೆ ಅಂತ. ಮೆಟಲ್ ಬ್ರೇಸಸ್ ಆಲ್ಟರ್ನೇಟಿವ್ ಏನಂದ್ರೆ ನಮ್ಗೆ ಸೆರಾಮಿಕ್ ಬ್ರೇಸಸ್ ಅಂತ ಹೇಳ್ತೀವಿ. ಓಕೆ. ಸೊ ಅದು ಏನಂದ್ರೆ ಹಲ್ ಕಲರ್ ಬ್ರೇಸಸ್. ಹ್ಮ್ ಹ್ಮ್ ಹ್ಮ್. ಮತ್ತೆ ಇನ್ನೊಂದು ಲಿಂಗ್ವಲ್ ಬ್ರೇಸಸ್ ಅಂತ ಹೇಳ್ತೀವಿ. ಓಕೆ. ಸೊ ಅದು ಹಲ್ ಹಿಂದೆ ನಾವು ಹಾಕೊಳ್ಳೋದು ಬ್ರೇಸಸ್. ಹ್ಮ್. ಮತ್ತೆ ಹೊಸ ವಿಷಯ ಅಂದ್ರೆ ಅಲೈನರ್ಸ್. ಪ್ರೆಸೆಂಟ್ಲಿ ಅದು ಬೂಮಿಂಗ್ ಇದೆ ಅದು. ಹ್ಮ್. ಸೊ ಅಲೈನರ್ಸ್ ಏನಂದ್ರೆ ಅದು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಇರುತ್ತೆ, ಹ್ಮ್. ಅದನ್ನ ಯೂಸ್ ಮಾಡಿ ನಾವು ಹಲ್ನ ಮೂವ್ ಮಾಡ್ತೀವಿ. ಹಾಗಾದ್ರೆ ಬ್ರೇಸಸ್ ಇಂಪಾರ್ಟೆಂಟಾ ಅಂದ್ರೆ ಉತ್ತಮನಾ ಅಥವಾ ಅಲೈನರ್ಸ್ ಉತ್ತಮನಾ? ಅಂದ್ರೆ ಒಂದೊಂದು ಪೇಷಂಟ್ಗೆ ಒಂದೊಂದಂತ ಇರುತ್ತಾ, ಈ ರೀತಿ ಏನಾದ್ರು ಚಾಯ್ಸಸ್ ಇರುತ್ತಾ ಅಂತ? ಕರೆಕ್ಟ್. ಸೊ ಎಲ್ರು ಇವಾಗ ಪೇಷಂಟ್ಸ್ ಬರೋರು ಎಲ್ರು ಒಂದೇ ಕ್ವೆಶ್ಚನ್ ಕೇಳೋದು, ಸರ್ ಅಲೈನರ್ಸ್ ಕೊಡಿ ನಂಗೆ ಅಂತ. ಸೊ ಅಲೈನರ್ಸ್ ಎಲ್ರು ಕೊಡಕ್ ಆಗಲ್ಲ, ಅದಕ್ಕೆ ನಾವು ಆರ್ಥೋಡಾಂಟಿಸ್ಟ್ ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಈಸಿ ಕೇಸಸ್ ಅಲ್ಲಿ ನಾವು ಅಲೈನರ್ಸ್ ಅಥವಾ ಬ್ರೇಸಸ್ ಎರಡು ಯೂಸ್ ಮಾಡಬಹುದು. ಬಟ್ ಸ್ವಲ್ಪ ಒಂಚೂರು ಕಾಂಪ್ಲಿಕೇಟೆಡ್ ಏನಾದ್ರು ಪೇಷಂಟ್ಸ್ ಇದ್ರೆ, ಕಾಂಪ್ಲಿಕೇಟೆಡ್ ಕೇಸಸ್ ಏನಾದ್ರು ಇದ್ರೆ ಅಲೈನರ್ಸ್ ಒಂಚೂರು ಅವಾಯ್ಡ್ ಮಾಡ್ತೀವಿ. ಅಥವಾ ಹೈಬ್ರಿಡ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಬ್ರೇಸಸ್ ಒಂದ್ ಸ್ವಲ್ಪ ತಿಂಗಳು ಹಾಕ್ಬಿಟ್ಟು ಆಮೇಲೆ ನಾವು ಅಲೈನರ್ಸ್ ಯೂಸ್ ಮಾಡಬಹುದು. ಸೊ ಆ ತರ. ಸೊ ಅದು ಪೇಷಂಟ್ ಮೇಲೆ ಡಿಪೆಂಡ್, ಪೇಷಂಟ್ ಕಂಡೀಷನ್ ಮತ್ತೆ ಪೇಷಂಟ್ ಟೈಮು ಮತ್ತೆ ಪೇಷಂಟ್ ಅಫೋರ್ಡಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. 40,000 ರಿಂದ 45,000 ಒಳಗಡೆ ಅಲೈನರ್ ಟ್ರೀಟ್ಮೆಂಟ್ ನ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅಂದ್ರೆ ಇದಕ್ಕಿಂತ ಕಡಿಮೆ ಬಡ್ಜೆಟ್ ಆಗುತ್ತಾ ಅಥವಾ ಯಾವ ರೀತಿ? ಕಾಸ್ಟ್ ಬಗ್ಗೆ ಒಂಚೂರು ಹೇಳೋದು ಸ್ವಲ್ಪ ಕಷ್ಟ ಆಗಬಹುದು. ಏನಕ್ಕಂದ್ರೆ ಅದು ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಮಾರ್ಕೆಟ್ ಅಲ್ಲಿ ಬೇಜಾನ್ ಕಂಪನೀಸ್ಗಳಿದಾವೆ, ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಬಟ್ ನಾನ್ ಹೇಳೋದು ಒಂದೇ, ನೀವು ಔಟ್ಕಮ್ ಮತ್ತೆ ಎಫಿಷಿಯನ್ಸಿನ ನೋಡ್ಬಿಟ್ಟು ಡಿಸಿಷನ್ ತಗೋಬೇಕು. ಪೇಷಂಟ್ಸ್ ನ ಹೇಳೋದು ಒಂದೇ ನಾನು, ಔಟ್ಕಮ್ ಆರ್ಥೋಡಾಂಟಿಸ್ಟ್ ಪ್ಲಾನ್ ಮಾಡ್ತಿದಾರಾ, ಯಾರು ಮಾಡ್ತಿದ್ದಾರೆ, ಹೆಂಗಿದೆ ನಿಮ್ಮ ಔಟ್ಕಮ್. ಸೊ ಅದ್ರ ಪ್ರಕಾರ ನೀವು ದುಡ್ಡು ಕೊಟ್ರೆ ಒಳ್ಳೇದು. ಓಕೆ. ಇವಾಗ ನನ್ಗೆ ಹಲ್ಲು ಒಂದು ಹುಳ ಆಗಿರತ್ತೆ ಅಂದ್ರೆ ಮೀನ್ಸ್ ಯಾವಾಗ ಅಂದ್ರೆ ಬ್ರೇಸಸ್ ಹಾಕಿರೋ ಟೈಮಲ್ಲಿ ನನ್ಗೆ ಆ ಒಂದು ಮಿಡಲ್ ಅಲ್ಲಿ ಆ ಪ್ರಾಬ್ಲಮ್ ಶುರುವಾಗುತ್ತಪ್ಪ, ಹಲ್ಲು ಹುಳ ಆಗೋದು, ಈ ರೀತಿ ವೀಕ್ ಆಗೋದು ಹಲ್ಲು. ಅದರಿಂದ ಬ್ರೇಸಸ್ ಹಾಕಿರೋ ಟೈಮಲ್ಲಿ ಹಲ್ಲು ಗ್ಯಾಪ್ ಫಿಲ್ ಆಗಿರಲ್ಲ, ಅದನ್ನ ತೆಗಿಬೇಕಾಗಿ ಬರಬಹುದು. ಆ ರೀತಿ ಪ್ರಾಬ್ಲಮ್ ಬಂದವಾಗ ಯಾವ ತರ ನಾವು ಇರ್ಬೇಕಾಗತ್ತೆ? ಬ್ರೇಸಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಕನ್ಸಲ್ಟೇಷನ್ ಮಾಡ್ತೀವಿ. ಅದರಲ್ಲಿ ಬೇರೆ ಏನೇ ಪ್ರಾಬ್ಲಮ್ಸ್ ಇದ್ರು ನಾವು ಫಸ್ಟ್ ಅದನ್ನ ನೋಡ್ತೀವಿ. ನಮ್ಗೆ ಬ್ರೇಸಸ್ ಟ್ರೀಟ್ಮೆಂಟ್ ಅಂದ್ರೆ ಅದು ಲಾಂಗ್ ಟೈಮ್ ಟ್ರೀಟ್ಮೆಂಟ್. ಸೊ ಆ ಮಧ್ಯ ಏನು ಟ್ರೀಟ್ಮೆಂಟ್ ಪ್ರಾಬ್ಲಮ್ ಆಗಬಾರ್ದು. ಸೊ ನಾವು ಫಿಲ್ಲಿಂಗ್ಸ್ ಇದ್ರೆ ಏನಾದ್ರು ಕ್ಲೀನಿಂಗ್ ಏನಾದ್ರು ಮಾಡಿಸ್ಬೇಕಂದ್ರೆ ಅದನ್ನ ಮುಗಿಸ್ಬಿಟ್ಟು ಆಮೇಲೆ ಮಾಡ್ತೀವಿ. ಮತ್ತೆ ರೆಗ್ಯುಲರ್ ಆಗಿ ನಾವು ಕ್ಲೀನಿಂಗ್ ಮಾಡ್ತಾ ಇರ್ತೀವಿ, ಹಲ್ ಕ್ಲೀನಿಂಗ್. ಮಧ್ಯ ಬೈ ಚಾನ್ಸ್ ಏನಾದ್ರು ಹುಳ್ಕಲ್ ಏನಾದ್ರು ಆದ್ರೆ ನಾವ್ ಅದನ್ನ ಫಿಲ್ಲಿಂಗ್ ಮಾಡಬಹುದು. ಟ್ರೀಟ್ಮೆಂಟ್ ಮಧ್ಯಾಹ್ನ ಫಿಲ್ಲಿಂಗ್ ಎಲ್ಲ ಮಾಡಬಹುದು. ಮತ್ತೆ ನಾವು ಪೇಷಂಟ್ಸ್ ನ ಬ್ರೇಸಸ್ ಹಾಕಾದ್ಮೇಲೆ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಮತ್ತೆ ಪ್ರಾಕ್ಸಾ ಇಂಟರ್ನಲ್ ಬ್ರಷಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಕೊಡ್ತೀವಿ. ಸೊ ಅದನ್ನ ನೆಟ್ಟಿಗೆ ಯೂಸ್ ಮಾಡಿದ್ರೆ ಎಲ್ಲ ಅವಾಯ್ಡ್ ಮಾಡಿ. ಮಿಡಲ್ ಅಲ್ಲಿ ಆದವಾಗ ಅದನ್ನ ಕೀಳುವಂತ ಸಂದರ್ಭ ಬರುತ್ತಾ ಹೇಗೆ ಅಂತ? ಸೊ ಪೇಷಂಟ್ ಮಂತ್ಲಿ ಅಪಾಯಿಂಟ್ಮೆಂಟ್ಸ್ ಕೊಡ್ತೀವಿ. ಸೊ ನಾವು ಮಂತ್ಲಿ ಅದನ್ನ ಮಾನಿಟರ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ನಾವು ಸ್ಟಾರ್ಟ್ ಆದ ತಕ್ಷಣ ನಾವು ಅದನ್ನ ಟ್ರೀಟ್ಮೆಂಟ್ ಕೊಟ್ಬಿಡ್ತೀವಿ. ಸೊ ಅದು ಚಾನ್ಸಸ್ ಆಲ್ಮೋಸ್ಟ್ ರೇರ್, ಅದು ಹಲ್ ಕೀಳೋ ಚಾನ್ಸಸ್ ಆಲ್ಮೋಸ್ಟ್ ನಿಲ್ ಅಂತ ಇರುತ್ತೆ. ಸರ್, ಈಗ ಸಾಕಷ್ಟು ಮಕ್ಳಿಗಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಒಂದು ದೊಡ್ಡವರಾದ್ರೆ ಒಂದು ಹಲ್ಲು ಬೆಳೆದಿರುತ್ತೆ ಅಂತ ಅನ್ಬೋದು. ಅವರು ಬ್ರೇಸಸ್ ಹಾಕ್ಸಕ್ ಬಂದಿರುವಂತ ಟೈಮಲ್ಲಿ ಅವ್ರಿಗೆ ತುಂಬಾ ಮುಂದೆ ಇರುತ್ತಲ್ವಾ ಹಲ್ಲು ಕೀಳುವಂತ ಸಂದರ್ಭ, ಅಂದ್ರೆ ಮುಂದೆ ಮಾತ್ರ ಅಲ್ಲ, ಹಲ್ಲು ತುಂಬಾ ಬಂದಿರುತ್ತೆ, ಹಲ್ಲು ಒಳಗೆ ಅದನ್ನ ಕಿತ್ತೇ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಆ ಟೈಮಲ್ಲಿ ಹಲ್ಲು ವೀಕ್ ಆಗಲ್ವಾ ಅಥವಾ ಅದು ಎಫೆಕ್ಟಿವ್ ಆಗಿರುತ್ತಾ ಆ ಟ್ರೀಟ್ಮೆಂಟ್ ಅಂತ? ಇವಾಗ ಕಂಡೀಷನ್ ಅಲ್ಲಿ ನಾವು 8 out of 10 ಪೇಷಂಟ್ಸ್ ಅಲ್ಲಿ ನಾವು ಹಲ್ ಕೀಳ್ತೀವಿ. ಅದು ರೀಸನ್ ಏನಂದ್ರೆ ನಮ್ದು ದವಡೆ ಸೈಜು ಎವಲ್ಯೂಷನ್ ಆಗ್ತಾ ಅದು ಕಡಿಮೆ ಆಗ್ತಿದೆ, ದವಡೆ ಸೈಜು. ಸೊ ಅದರಿಂದ ನಾವು ಇವಾಗ ಹಲ್ ಮುಂದೆ ಬಂದಿದೆ, ಸೊ ಹಿಂದೆ ತಳ್ಬೇಕಂದ್ರೆ ಜಾಗ ಬೇಕು. ಸೊ ಜಾಗ ಹೆಂಗ್ ಸಾಧ್ಯ, ಅದು ಹಲ್ ಕೀಳಾದ್ಮೇಲೆ ಸಿಗುತ್ತೆ ಜಾಗ. ಸೊ ಹಾಗಾಗಿ ನಾವು ಯೂಶುವಲಿ ಹಲ್ ಕೀಳ್ತೀವಿ. ಇವಾಗ ಕೆಲವು ಪೇಷಂಟ್ಸ್ ಕೇಳ್ತಾರೆ, ಕಣ್ಣಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ತಲೆಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ನರಗಳಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ. ನಾವು ಸೈಂಟಿಫಿಕ್ ಪ್ರೂವನ್ ಅದ್ರಲ್ಲಿ ಏನು ಆಗಲ್ಲ, ಕಣ್ಣಿಗೂ ಎಫೆಕ್ಟ್ ಆಗಲ್ಲ, ನರಗಳಿಗೂ ಏನು ಎಫೆಕ್ಟ್ ಆಗಲ್ಲ. ಹಲ್ ಕೀಳೋದ್ ನಾರ್ಮಲ್ ಪ್ರೊಸೀಜರ್, ವೆರಿ ರೆಗ್ಯುಲರ್ಲಿ ಡನ್ ಪ್ರೊಸೀಜರ್. ಸೊ ಅದ್ರಲ್ಲಿ ಏನು ಪ್ರಾಬ್ಲಮ್ಸ್ ಏನು ಆಗಲ್ಲ. ಮತ್ತೆ ಟ್ರೀಟ್ಮೆಂಟ್ ಎಂಡ್ ಅಲ್ಲಿ ನಾವು ಆ ಜಾಗ ಏನಿದೆ ಅದನ್ನ ಪೂರ್ತಿ ಕ್ಲೋಸ್ ಮಾಡ್ತೀವಿ. ಸೊ ಮಧ್ಯ ಊಟ ಸಿಕ್ಕಾಕೊಳ್ಳೋದು ಅದು ಏನು ಕಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.